ಹೌದು, ಇವತ್ತು ಕ್ಲಾರಿಟಿ ಕೊಡುವಂತ ಸಲುವಾಗಿ ಲೈವ್ ಬಂದಂತ ಸೆಕೆನಾಡು ಕೆಂಪ ಅವರು ರವಿ ಜಮ್ನಾ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಕಂಪ್ಲೀಟ್ ವಿಡಿಯೋ ಮಾಹಿತಿಯನ್ನ ಸಹ ನೋಡಬಹುದು. ಜೊತೆಗೆ ನೀವಿನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಚಾರ ಏನು ಅಂದ್ರೆ ಸೆಕೆನಾಡು ಕೆಂಪ ಅವರು ಇನ್ವೈಟ್ ಆದಂತ ಕಾರಣ ಅಂದ್ರೆ ವೆಂಕಟೇಶ್ ಅವರು ಮಾಗಡಿ ವೆಂಕಟೇಶ್ ಅವರು ಇನ್ವೈಟ್ ಮಾಡಿದಂತ ಕಾರಣ ಹೋಗಿರ್ತಾರೆ ಪಾರ್ಟಿನ ಮುಗಿಸ್ಕೊಂಡು ಮರುದಿನ ದೇವಸ್ಥಾನಕ್ಕೆ ಹೋಗ್ಬೇಕಾಗಿರುತ್ತೆ. ಅದು ಕುಣಿಗಲ್ ಹತ್ರ ಇರುವಂತ ಒಂದು ದೇವಸ್ಥಾನ ಅದಾಗಿರುತ್ತೆ. ಆಂಜನೇಯ ಸ್ವಾಮಿ ದೇವಸ್ಥಾನ 161 ಅಡಿ ಐಟ್ ಇದೆಯಲ್ಲ, ಸೊ ಅಲ್ಲಿಗೆ ಹೋಗ್ಬೇಕಾಗಿರುತ್ತೆ. ಆದ ಕಾರಣ ಅವರು ಹೊರಟು ಬಿಡ್ತಾರೆ. ಬಟ್ ಅಲ್ಲಿ ವಿಚಾರ ಏನಾಗಿದೆ ಅಂತ ಅವ್ರಿಗೂ ಕೂಡ ಗೊತ್ತೇ ಇರೋದಿಲ್ಲ. ನಂತರ ವೆಂಕಟೇಶ್ವರ ಮನೆಯವರ ಕಡೆಯಿಂದ ಕಾಲ್ ಬರುತ್ತಂತೆ, ಈ ರೀತಿ ಸ್ಟೇಷನ್ ಅಲ್ಲಿ ಇದ್ದಾರೆ, ರವಿ ಜಮುನಾ ಅನ್ನೋರು ಆ ರೀತಿ ತಪ್ಪು ಮಾಡ್ಬಿಟ್ಟಿದ್ದಾರೆ ಅಂತ. ಆ ಬಳಿಕವೇ ಅವರಿಗೆ ಸತ್ಯ ಗೊತ್ತಾಗಿದಂತೆ. ವೆಂಕಟೇಶ್ ಅವರನ್ನ ಮಾತಾಡ್ಸಕ್ಕೆ ಸ್ಟೇಷನ್ ಹತ್ರ ಹೋಗ್ತಾರೆ. ನಂತರ ಮಾಗಡಿ ಜನರು ಕೂಡ ಗ್ರಾಮಸ್ಥರು ಧರ್ಮದೇಟನ ಕೊಡ್ತಾರೆ, ಅಷ್ಟೇ ಆಗಿದ್ದು. ಸೊ ನಾವು ತಪ್ಪನ ಮಾಡಿಲ್ಲ, ನಮ್ಗೆ ವಿಚಾರನೆ ಗೊತ್ತಿಲ್ಲ, ರವಿ ಜಮುನಾ ಕುಡಿದು ಆ ರೀತಿ ಮಾಡ್ಬಿಟ್ಟಿದ್ದಾನೆ, ನಮ್ಮ ಗುಂಪಿನಲ್ಲೇ ಇದ್ದ, ಆತರ ಮಾಡ್ತಾರೆ ನಾವು ಅಂದ್ಕೊಂಡಿರಲಿಲ್ಲ. ಜೊತೆಗೆ ಆತನಿಗೆ ಶಿಕ್ಷೆ ಸಹ ಆಗ್ಲಿ, ತನಿಖೆ ನಡೀತಾ ಇದೆ, ಇನ್ನು ಹೆಚ್ಚು ತನಿಖೆ ನಡೆಯುವ ತನಕ ನಾವೇನು ಕೂಡ ಮಾತಾಡಕ್ ಆಗೋದಿಲ್ಲ. ಶಿಕ್ಷೆ ಆಗ್ಲಿ, ತನಿಖೆ ಮಾಡ್ಲಿ ಅಂತ ಕೂಡ ಸೆಕೆನಾಡು ಕೆಂಪ ಅವರು ತಿಳಿಸಿದ್ದಾರೆ. ನಾವು ಏನು ತಪ್ಪು ಮಾಡಿಲ್ಲ, ಆದ್ರೂ ನಮ್ಗೆ ಹೊಡೆದ್ರು. ತಪ್ಪು ಮಾಡಿದವರ ಜೊತೆ ಸಹ ನಾವು ಇರ್ಲಿಲ್ಲ, ನಮ್ಮ ಪಾಡಿ ನಾವು ಬೇರೆ ಕಡೆ ಇದ್ವಿ ಎನ್ನುವಂತ ಒಂದು ಮಾತನ್ನ ತಿಳಿಸ್ತಾ ಹೋಗ್ತಾರೆ ಸೆಕೆನಾಡು ಕೆಂಪ. ಒಟ್ಟಿನಲ್ಲಿ ಯಾವ್ದು ನಿಜ ಯಾವ್ದು ಸುಳ್ಳು ಅದು ಪೊಲೀಸರೇ ಡಿಸೈಡ್ ಮಾಡ್ತಾರೆ, ಅವರ ತನಿಖೆಯಲ್ಲೇ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಇದ್ರ ಬಗ್ಗೆ ನೀವೇನಂತೀರ ತಪ್ಪದೆ ಕಮೆಂಟ್ ಮಾಡಿ.